ನಮಸ್ಕಾರ. ನಾಡಗೀತೆ ಅವಮಾನಿಸಿದ್ರೆ ಶಿಕ್ಷಿಸಿ. ಶ್ರೀ ಕಿಡಿಕಿಡಿ ನಿಲ್ಲದ ಪಠ್ಯದ ಫೈಟ್, ಸಿಎಂಗೆ ಸ್ವಾಮೀಜಿ ಪತ್ರ. ಏನಿದು ವಿವಾದ? ಚಕ್ರತೀರ್ಥ ಟಾರ್ಗೆಟ್ ಯಾಕೆ? ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ, ಪಠ್ಯದ ಫೈಟ್. ನಾನು ಚೈತ್ರ ರಾಜ್. ನಾಡಗೀತೆ ಅವಮಾನಿಸಿದ್ರೆ ಶಿಕ್ಷಿಸಿ, ಶ್ರೀ ಕಿಡಿಕಿಡಿ. ನಿರ್ಮಲಾನಂದ ಶ್ರೀಗಳು ಏನು ಕುವೆಂಪು ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇಲ್ಲದ ಪಠ್ಯದ ಫೈಟ್, ಸಿಎಂಗೆ ಸ್ವಾಮೀಜಿ ಪತ್ರ. ಏನಿದು ವಿವಾದ? ಚಕ್ರತೀರ್ಥ ಟಾರ್ಗೆಟ್ ಯಾಕೆ? ಧಗಧಗ ರಾಜ್ಯದಲ್ಲಿ ಪಠ್ಯದ ಫೈಟ್ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದಕ್ಕೊಂದು ಸ್ವರೂಪ, ಕ್ಷಣಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾನೆ ಇದೆ. ಈ ನಡುವೆ ರಾಜ್ಯ ಸರ್ಕಾರ ಪಠ್ಯ ಪುಸ್ತಕ ಪರಿಷ್ಕರಣೆಗೆ ಕೈ ಹಾಕಿರೋದು ವಿವಾದದ ಮೇಲೆ ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಈ ನಡುವೆ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿದ್ರು ಅನ್ನೋ ಹಾಗೆ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ರಾಷ್ಟ್ರಕವಿ ಕುವೆಂಪು ಮತ್ತು ನಾಡಗೀತೆಗೆ ಅವಮಾನ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಕುವೆಂಪು ಮತ್ತು ನಾಡಗೀತೆಗೆ ಅವಮಾನಿಸಿದವರನ್ನ ಶಿಕ್ಷಿಸಿ ಅಂತ ಹೇಳಿ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಳು ಸಿಎಂ ಬೊಮ್ಮಾಯಿಗೆ ಪತ್ರ ಬರೆದಿದ್ದಾರೆ. ಹಾಗಾದ್ರೆ ಏನಿದು ವಿವಾದ? ಕುವೆಂಪು ಮತ್ತು ನಾಡಗೀತೆಗೆ ಅವಮಾನಿಸಿದ್ಯಾರೋ? ನಿರ್ಮಲಾನಂದನಾಥ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿರೋದು ಯಾಕೆ? ಪಠ್ಯ ಪುಸ್ತಕ ಪರಿಷ್ಕರಣೆಯ ಫೈಟ್ನಲ್ಲಿ ರೋಹಿತ್ ಚಕ್ರತೀರ್ಥ ಅವರೇ ಟಾರ್ಗೆಟ್ ಯಾಕೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಇತಿಹಾಸವನ್ನು ವರ್ತಮಾನದ ಶಿಕ್ಷಕ ಅಂತಾರೆ. ಗತಿಸಿ ಹೋದ ಚರಿತ್ರೆಯಿಂದ ಕಲಿತು ವರ್ತಮಾನ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಅನ್ನೋದು ಈ ಮಾತಿನ ಹಿಂದಿನ ಉದ್ದೇಶ. ಆದರೆ ಇತಿಹಾಸವೇ ಈಗ ವರ್ತಮಾನದ ರಾಜಕೀಯ ಸಂಘರ್ಷಕ್ಕೆ ವೇದಿಕೆ ಒದಗಿಸಿದೆ. ಪಠ್ಯಗಳಲ್ಲಿನ ಟಿಪ್ಪು ಚರಿತ್ರೆ, ರಾಷ್ಟ್ರಕವಿ ಕುವೆಂಪು ಬಗೆಗಿನ ಪಠ್ಯ ಹೊಸ ಚರ್ಚೆ ಹುಟ್ಟುಹಾಕಿದೆ. ಜೊತೆಗೆ ಸಿಲೆಬಸ್ ಸಮರಕ್ಕೆ ಮತ್ತೆ ಮುನ್ನುಡಿ ಬರೆದಿದೆ. ಅದರಲ್ಲೂ ರಾಷ್ಟ್ರಕವಿ ಕುವೆಂಪು ರಚಿಸಿರೋ ನಾಡಗೀತೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರೋದು ರಾಜ್ಯಕ್ಕೆ ಮಾಡಿರೋ ಅಪಮಾನ. ಸರ್ಕಾರ ಕೂಡಲೇ ಪಠ್ಯ ಪರಿಶೀಲನಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಒಕ್ಕಲಿಗ ಸಂಘ ಒತ್ತಾಯಿಸಿದೆ. ಅಷ್ಟೇ ಅಲ್ಲ, ಒಕ್ಕಲಿಗ ಸಂಘದ ಅಧ್ಯಕ್ಷ ಸಿಎನ್ ಬಾಲಕೃಷ್ಣ ಮಾತನಾಡಿ ರೋಹಿತ್ ಚಕ್ರತೀರ್ಥನನ್ನ ಪಠ್ಯ ಪರಿಶೀಲನಾ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು. ಸರ್ಕಾರ ಒಂದು ವೇಳೆ ಕ್ರಮ ಕೈಗೊಳ್ಳಲು ವಿಫಲವಾದರೆ ಮುಂಬರೋ ದಿನಗಳಲ್ಲಿ ಬೀದಿ ಇಳಿದು ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಆಕ್ರೋಶ. ಹೌದು, ನಾಡಗೀತೆಯನ್ನು ಅವಮಾನಿಸುವುದೆಂದರೆ ರಾಷ್ಟ್ರಗೀತೆಯನ್ನ ಅವಮಾನಿಸಿದಂತೆ. ರಾಷ್ಟ್ರಕವಿ ಕುವೆಂಪು ಅವರನ್ನ ಅಸಂಸದೀಯ ಭಾಷೆಯಲ್ಲಿ ನಿಂದಿಸಿ ಲೇಖನ ಬರೆದಿರೋ ಮತ್ತು ನಾಡಗೀತೆಯನ್ನ ತಿರುಚಿ ಬರೆದಿರುವವರ ವಿರುದ್ಧ ಸೈಬರ್ ಕ್ರೈಂನಡಿ ಕಾನೂನು ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದು, ನಿರ್ಮಲಾನಂದ ಶ್ರೀ ಪತ್ರ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇಂದು ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡ್ತೇನೆ. ಆದಷ್ಟು ಬೇಗ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಎಂದಿದ್ದಾರೆ. ನಿರ್ಮಲಾನಂದ ಶ್ರೀಗಳು ಏನು ಕುವೆಂಪು ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ನಿನ್ನೆ ಹೇಳಿದೆ, ಇವತ್ತು ನಮ್ಮ ಎಜುಕೇಷನ್ ಮಂತ್ರಿಗಳನ್ನು ಕೂಡ ಕರೀತಾ ಇದ್ದೀನಿ.
ಕರೆದು ಸೂಕ್ತವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ಳಿ. ನಿಮಗೆ ಗೊತ್ತಿರಲಿ, ಕುವೆಂಪು ನಮ್ಮ ನಾಡು ಕಂಡ ಅಪ್ರತಿಮ ಶ್ರೇಷ್ಠ ಕವಿ, ದಾರ್ಶನಿಕ, ಸರ್ವೋದಯ ತತ್ವ ಪ್ರತಿಪಾದಕರು. ಅವರ ಸಾಹಿತ್ಯ ಸರ್ವರನ್ನು ಒಳಗೊಳ್ಳುವ, ಸರ್ವರ ಹಿತ ಬಯಸುವ ಕ್ರಾಂತ ದೃಷ್ಟಿಯಿಂದ ಹೊಂದಿದೆ. ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಅಸಮಾನತೆಯನ್ನ ಮತ್ತು ಲಿಂಗಭೇದವನ್ನ ನಿವಾರಿಸಿಕೊಂಡು ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಎಂಬ ಕನಸು ಕಂಡಿದ್ರು ಕುವೆಂಪು. ಜ್ಞಾನಪೀಠ ಪುರಸ್ಕೃತ ಕುವೆಂಪು ಮಹಾಕಾವ್ಯ ಹಾಗೂ ಸಾವಿರಾರು ಪದ್ಯಗಳು, ಲೇಖನಗಳ ಮೂಲಕ ಕನ್ನಡ ಸಾಹಿತ್ಯದ ಕ್ಷಿತಿಜವನ್ನ ವಿಸ್ತರಿಸಿದ ಮಹಾಕವಿ. ಹೀಗಾಗಿನೇ ಕುವೆಂಪು ಅವರು ಬರೆದ ಜೈ ಭಾರತ ಜನನಿಯ ತನುಜಾತೆ ಕವಿತೆಯು ಕಳೆದ 90 ವರ್ಷಗಳಿಂದ ಕನ್ನಡಿಗರ ಹೃದಯದಲ್ಲಿ ನೆಲೆ ನಿಂತು ದೇಶಭಕ್ತಿ ಮತ್ತು ನಾಡ ಪ್ರೇಮವನ್ನ ಉದ್ದೇಪಿಸಿದೆ. ಇದನ್ನು ಮನಗಂಡು ಕರ್ನಾಟಕ ಸರ್ಕಾರವು ಜೈ ಭಾರತ ಜನನಿಯ ತನುಜಾತೆ ಗೀತೆಯನ್ನ ನಾಡಗೀತೆಯಾಗಿ ಘೋಷಿಸಿತ್ತು. ಸಮಸ್ತ ಕನ್ನಡಿಗರ ಅಸ್ಮಿತೆಯನ್ನ ಎತ್ತಿ ಹಿಡಿಯುವ ಈ ಗೀತೆಯನ್ನ ಕೋಟಿ ಕೋಟಿ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ನಾಡಗೀತೆಯನ್ನ ತಿರುಚಿ ಬರೆದು ಜಾಲತಾಣದಲ್ಲಿ ಹರಿಬಿಟ್ಟಿರೋದು ಸರ್ಕಾರದ ತೀರ್ಮಾನವನ್ನ ಗೇಲಿ ಮಾಡುತ್ತಿರುವಂತಿದೆ. ಅಷ್ಟೇ ಅಲ್ಲ, ಮಹಾಕವಿಗಳು ಆಗಿರುವ ಕುವೆಂಪು ಅವರ ಬಗ್ಗೆ ಅತ್ಯಂತ ಕೀಳು ಭಾಷೆಯಲ್ಲಿ ಅವಹೇಳನಕಾರಿ ಲೇಖನಗಳನ್ನ ಬರೆದಿದ್ದಾರೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವ ಮೂಲಕ ಸರ್ಕಾರ ಕಾನೂನು ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡುವವರನ್ನ ಕ್ಷಮಿಸೋದಿಲ್ಲ ಎಂಬ ಸಂದೇಶ ರವಾನಿಸಬೇಕು. ಅದೇ ನಮ್ಮ ಅಭಿಲಾಷೆ ಅಂತ ನಿರ್ಮಲಾನಂದನಾಥ ಸ್ವಾಮೀಜಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕುವೆಂಪು ಅವರಿಗೆ ಅವಮಾನ ಮಾಡಿದವನನ್ನು ಒದ್ದು ಒಳಗೆ ಹಾಕಿ. ಮಾಜಿ ಸಿಎಂ ಎಚ್ಡಿಕೆ ಫುಲ್ ಗರಂ. ನಾಡಗೀತೆ ಕುವೆಂಪು ಅವರನ್ನ ಅಪಮಾನಿಸಿದ ರೋಹಿತ್ ಚಕ್ರತೀರ್ಥನನ್ನ ಮೊದಲು ಒದ್ದು ಒಳಗೆ ಹಾಕಬೇಕು ಅಂತ ಇತ್ತೀಚೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಒತ್ತಾಯ ಮಾಡಿದ್ರು. ನಾಡಗೀತೆ ವಿಚಾರದಲ್ಲಿ ಹಲವು ರೀತಿ ಕೆಟ್ಟ ಬೆಳವಣಿಗೆಗಳು ಆಗ್ತಿವೆ. ನಾಡಗೀತೆಗೆ ಅವಮಾನ ಮಾಡಲಾಗ್ತಿದೆ. ಇದನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ನಾಡಗೀತೆ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ವ್ಯಕ್ತಿಯನ್ನ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿರೋದೇ ತಪ್ಪು. ಕುವೆಂಪು ಮತ್ತು ನಾಡಗೀತೆಗೆ ಅಪಮಾನ ಮಾಡಿದ್ರೆ ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಯಾವುದೋ ಒಂದು ವಿಷಯಕ್ಕೆ ಟ್ವೀಟ್ ಮಾಡುವವರನ್ನ ಜೈಲಿಗೆ ಹಾಕ್ತೀರಾ, ಆದರೆ ಇಂಥ ಮಹಾನ್ ಕವಿಯ ಬಗ್ಗೆ ಅವಹೇಳನ ಮಾಡಿದವನನ್ನ ಸುಮ್ಮನೆ ಬಿಟ್ಟಿದ್ದೀರಿ. ಕುವೆಂಪು ಅನೇಕರ ಪ್ರೋತ್ಸಾಹದಿಂದ ಕವಿ ಆದರಂತೆ. ಅವನ ಹಿನ್ನೆಲೆ ಏನು ಅಂತ ರೋಹಿತ್ ಚಕ್ರತೀರ್ಥ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಸಲಿಗೆ ಈ ಪಠ್ಯದ ಫೈಟ್ ಶುರುವಾಗಿದ್ದು ಹೇಗೆ? ಅಷ್ಟಕ್ಕೂ ಯಾರು ಈ ರೋಹಿತ್ ಚಕ್ರತೀರ್ಥ ಅಂತ ನೋಡೋದಾದ್ರೆ, ಟಿಪ್ಪು ಪಠ್ಯವನ್ನ ಕೈಬಿಡಬೇಕು ಅನ್ನೋ ವಿಚಾರ ಈ ವಿವಾದ ಶುರುವಾಗಿತ್ತು. ಅನಂತರ ಪಠ್ಯದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಸೇರ್ಪಡೆಯಾಗಿದ್ರು. ಭಗತ್ ಸಿಂಗ್, ನಾರಾಯಣಗುರು, ಕುವೆಂಪು, ಚಕ್ರವರ್ತಿ ಸೂಲಿಬೆಲೆ ಪಾಠದವರೆಗೆ ಬಂದು ನಿಂತಿದೆ. ಹೀಗೆ ಸಾಲು ಸಾಲು ವಿವಾದಗಳು ಭುಗಿಲೆದ್ದಿವೆ. ಇದೇ ವಿಚಾರವಾಗಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಸಿಡಿದೆದ್ದಿವೆ. ಈ ನಡುವೆ ಅಕ್ಷರ ಸಮರದ ಅಖಾಡಕ್ಕೆ ಬುದ್ಧಿಜೀವಿಗಳು, ಸಂಘಟನೆಗಳು ಕೂಡ ಎಂಟ್ರಿ ಕೊಟ್ಟಿದ್ದು ಸರ್ಕಾರ ಶಿಕ್ಷಣ ಇಲಾಖೆ ವಿರುದ್ಧ ಚಾಟಿ ಬೀಸುತ್ತಿದೆ. ಪಠ್ಯ ಪರಿಷ್ಕರಣೆ ಮಹಾಸಮರಕ್ಕೆ ಸಾಕ್ಷಿಯಾಗಿದೆ. ನಾಯಕರ ನಡುವಿನ ಮಾತಿನ ಮಲ್ಲಯುದ್ಧಕ್ಕೆ ನಾಂದಿ ಹಾಡಿದೆ. ಹೆಡ್ಗೇವಾರ್ ಬಳಿಕ ಭಗತ್ ಸಿಂಗ್, ನಾರಾಯಣಗುರು ವಿಚಾರದಲ್ಲೂ ವಿವಾದದ ಕಿಡಿ ಸ್ಫೋಟಗೊಂಡಿತ್ತು. ಭಗತ್ ಸಿಂಗ್ ಪಾಠಕ್ಕೆ ಕತ್ತರಿ ಹಾಕಿಲ್ಲ ಅಂತ ಸರ್ಕಾರ ಸಮರ್ಥಿಸಿಕೊಳ್ತಾನೆ ಬಂದಿತ್ತು. ಆದರೆ ಭಗತ್ ಸಿಂಗ್ ವಿಚಾರದಲ್ಲಿ ಆಗಿದ್ದೇ ಬೇರೆ. ಅಸಲಿಗೆ ಸಮಾಜ ವಿಜ್ಞಾನದಲ್ಲಿ ಮೂಲ ಪಾಠಕ್ಕೆ ಕತ್ತರಿ ಹಾಕಲಾಗಿದೆ. ಚಿಂತಕ ಜಿ ರಾಮಕೃಷ್ಣ ವಿರಚಿತ ಮೂಲ ಪಠ್ಯ ಪುಸ್ತಕದಿಂದ ಔಟ್ ಆಗಿದೆ. ಬದಲಿಗೆ ಬೇರೊಬ್ಬರು ಬರೆದಿರೋ ಸಂಕ್ಷಿಪ್ತ ಪಠ್ಯವನ್ನು ಅಳವಡಿಸಲಾಗಿದೆ. ಕೇವಲ ನಾಮಕಾವಸ್ಥೆಗೆ ಮಾತ್ರ ಭಗತ್ ಸಿಂಗ್ ಪಠ್ಯವನ್ನ ಸೇರಿಸಲಾಗಿದೆ ಅನ್ನೋ ವಿಚಾರ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ರೋಹಿತ್ ಚಕ್ರತೀರ್ಥ ಅವರನ್ನ ಪಠ್ಯ ಪರಿಷ್ಕರಣೆಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ರೆ, ತಮ್ಮ ನಡೆಯನ್ನ ರೋಹಿತ್ ಚಕ್ರತೀರ್ಥ ಸಮರ್ಥಿಸಿಕೊಂಡಿದ್ದಾರೆ. ಹೆಡ್ಗೇವಾರ್ ಪಠ್ಯವನ್ನ ಸೇರಿಸಿರೋ ಬಗ್ಗೆ ಹಾಗೂ ಭಗತ್ ಸಿಂಗ್ ಪಠ್ಯವನ್ನ ಕೈಬಿಟ್ಟಿರೋ ಬಗ್ಗೆ ಅವರು, ನೀವು ಪಠ್ಯ ಪುಸ್ತಕವನ್ನ ಓದಿದ್ದೀರಾ, ಭಗತ್ ಸಿಂಗ್ ಪಾಠ ಇದ್ದಿದ್ದು ಕೇವಲ ಸಪ್ಲಿಮೆಂಟರಿ ಭಾಗದಲ್ಲಿ ಮಾತ್ರ, ಸಣ್ಣ ಪರಿಚಯ ನೀಡಲಾಗಿತ್ತು ಅಂತ ಹೇಳಿದ್ರು. ಇಲ್ಲ, ಇಲ್ಲಿ ಮನವರಿಕೆ ಮಾಡುವಂತ ಪ್ರಶ್ನೆಯೇ ಇಲ್ಲ.
ಯಾಕಂದ್ರೆ ಅವರ ಆಕ್ಷೇಪ ಏನು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ, ಮತ್ತು ಆಕ್ಷೇಪ ಯಾವ ವಿಚಾರಕ್ಕೆ ಅನ್ನೋದು ನೋಡ್ಬೇಕಾಗತ್ತೆ, ಮತ್ತು ಇಲ್ಲಿ ಆಕ್ಷೇಪ ಮಾಡ್ತಾ ಇರೋರು ಎಷ್ಟು ಜನ ಅಧ್ಯಾಯಗಳನ್ನ ಓದಿದ್ದಾರೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಇದುವರೆಗೆ ಪಠ್ಯಪುಸ್ತಕಗಳು ಮಕ್ಕಳ ಕೈಗೆ ಇನ್ನೂ ಹೋಗಿಲ್ಲ, ಹಾಗಾಗಿ ಪಠ್ಯಪುಸ್ತಕಗಳ ಈ ಅಧ್ಯಾಯಗಳನ್ನ ಈ ವ್ಯಕ್ತಿಗಳು ಓದಿರೋ ಸಾಧ್ಯತೆ ಕೂಡ ಇಲ್ಲ. ಓದಿ ಅದ್ರಲ್ಲಿ ಏನಾದ್ರೂ ಆಕ್ಷೇಪ ಇದ್ರೆ ಅದರ ಬಗ್ಗೆ ಅವರು ಆಕ್ಷೇಪ ಮಾಡೋದಕ್ಕೆ ಸಂಪೂರ್ಣವಾಗಿ ಸ್ವತಂತ್ರ ಇದ್ದಾರೆ. ನಾನು ಯಾವತ್ತೂ ಹೇಳ್ತೇನೆ, ಪ್ರಜಾಪ್ರಭುತ್ವ ದೇಶ, ಹಾಗಾಗಿ ಯಾವುದೇ ರೀತಿಯ ಚರ್ಚೆ ಸಂವಾದಕ್ಕೆ ಅವಕಾಶ ಇದೆ. ಇನ್ನ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಅವರ ತಂಡದ ವಿರುದ್ಧವೂ ಕಿಡಿಕಾರಿದ ರೋಹಿತ್ ಚಕ್ರತೀರ್ಥ ಬರಗೂರು ಪರಿಷ್ಕರಣಾ ಸಮಿತಿಯಲ್ಲಿ ಯಾವ ಅಧ್ಯಯನಗಳನ್ನ ಹಾಕಿದ್ರೋ ಅದನ್ನ ತೆಗೆದಿದ್ದಕ್ಕೆ ಮಾತ್ರ ಇವರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಅವರ ಟೀಮ್ ಬೇರೆಯವರ ಹೆಗಲ ಮೇಲೆ ಬಂದೂಕು ಹಿಡಿದುಕೊಂಡು ಚಲಾಯಿಸುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಆದರೆ ಸದ್ಯ ಪಠ್ಯ ಪರಿಷ್ಕರಣೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಕುವೆಂಪು ಮತ್ತು ನಾಡಗೀತೆ ವಿಚಾರವಾಗಿ ತಪ್ಪಾಗಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ವಿಚಾರ. ಆದರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಬಿಸಿ ನಾಗೇಶ್, ಕುವೆಂಪು ಬಗ್ಗೆ ಒಂದೇ ಲೈನ್ ಬದಲಾವಣೆ ಮಾಡಿದ್ದೇವೆಯೇ, ಜಾತಿ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, 100 ಬಾರಿ ಸುಳ್ಳು ಹೇಳಿ ಅದನ್ನೇ ಸತ್ಯವನ್ನಾಗಿಸಲು ಹೊರಟಿದ್ದಾರೆ. 1 ಪೇಜ್ ಇದ್ದ ಟಿಪ್ಪು ಪಠ್ಯ 6 ಪೇಜ್ ಮಾಡಿದ್ರು, ಒಡೆಯರ್ ಪಠ್ಯ ಕಡಿತ ಮಾಡಿದ್ರು. ಅವತ್ತು ಯಾಕೆ ಯಾರು ಪ್ರಶ್ನೆ ಮಾಡಲಿಲ್ಲ ಅಂತ ಪ್ರಶ್ನಿಸಿದ್ರು. ಅಸೆಂಬ್ಲಿಗಳಲ್ಲಿ ಅನೇಕರ ಭಾಷಣಗಳನ್ನು ನೀವು ಕೇಳಿರ್ಬೋದು, ಒಡೆಯರ್ ಬಗ್ಗೆ ಮಾತಾಡಿರುವಂಥದ್ದು, ನಮ್ಮ ದೇಶದ ಮೈಸೂರಿನ ಮಹಾರಾಜರ ಬಗ್ಗೆ. ಅಸೆಂಬ್ಲಿಗಳನ್ನ ಸ್ಥಾಪನೆ ಮಾಡಿ ಜನಪ್ರತಿನಿಧಿಗಳನ್ನ ಕರ್ಕೊಂಡು ಜನರ ಹಿತವನ್ನ ಕಾಪಾಡಿದಂತ ದೊಡ್ಡ ಮಹಾರಾಜ ಅಂತೇಳಿ ಎಲ್ಲಾ ಪಕ್ಷದವರು ಮಾತಾಡಿದೀವಿ. ಆದ್ರೆ ಆ ಪಾಠನ ತೆಗೆದ್ರು. ಈ ತರದ ಅನೇಕ ಇದ್ರದನ್ನ ತೆಗೆದಾಕಿದ್ರು. ಅವರು 5 ಪೇಜಿನ ಪಾಠ ಇತ್ತದು, ತೆಗೆದು 4 ಲೈನ್ ಇಳಿಸಿದ್ರು ಹಿಂದಿನ ಸಮಿತಿಯವರು. ಟಿಪ್ಪು ಸುಲ್ತಾನಿನ 1 ಪೇಜ್ ಇದ್ದಂತ ಟಿಪ್ಪು ಸುಲ್ತಾನ್ 6 ಪೇಜ್ ಆಯ್ತು. ಹಂಗಾದ್ರೆ ಏನ್ ಬದಲಾವಣೆ ಅವ್ರು ತಂದಿದ್ದು? ಇನ್ನು ಪಠ್ಯದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಹೆತ್ತವರಿಗೆ ಹೆಗಣ ಬುದ್ದು, ಹೀಗಾಗಿ ಹೆಡ್ಗೇವಾರ್ ಪಾಠ ಸೇರಿಸಿದ್ದಾರೆ. ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರ ಇತಿಹಾಸ ಪಠ್ಯದಲ್ಲಿ ಸೇರಿಸಲಿ ಅಂತ ಆಗ್ರಹಿಸಿದ್ರು. ಅವರು ಹೇಳ್ತಾರೆ ಎತ್ತವರಿಗೆ ಹೆಗ್ಗಣ ಮುದ್ದು ಅಂತ ಒಂದು ಗಾದೆ, ಗೊತ್ತಾ ನಿಂಗೆ? ಅವರು RSS ನವರು, ಇವರು RSS ಸಂಸ್ಥಾಪಕರಲ್ವಾ, ಮತ್ತೆ ಅವ್ರು ಹೇಳ್ತಾರೆ ಪಾಪ, ನೀವು ಯಾಕೆ ಗೋಡ್ಸೆ ನಾಳೆ ಗೋಡ್ಸೆದು ಹಾಕ್ಬೇಕು ಅಂದ್ರೆ? ದೇಶಕ್ಕೆ ತ್ಯಾಗ ಮಾಡಿರೋರು, ದೇಶಕ್ಕೆ ಬಲಿದಾನ ಮಾಡಿರೋರು, ದೇಶ ಪ್ರೇಮ ಇರ್ತಕ್ಕಂಥವ್ರು, ಅಂತ್ಯವ್ರ ಫೋಟೋ ಹಾಕಿ ಬೇಡ ಅಂತ, ಅಂತ್ಯವ್ರ ವಿಚಾರ ಪಠ್ಯಪುಸ್ತಕದಲ್ಲಿ ಸೇರಿಸಿ. ಇನ್ನು ಬಿಜೆಪಿ ನಾಯಕ ಮತ್ತು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಕೂಡ ಪಠ್ಯಪುಸ್ತಕ ಪರಿಷ್ಕರಣೆ ಬಗ್ಗೆ ದನಿ ಎತ್ತಿದ್ದಾರೆ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಕೇಸರೀಕರಣಗೊಳಿಸಲಾಗ್ತಿದೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಪಠ್ಯಪುಸ್ತಕ ಪರಿಷ್ಕರಣೆ ಸರ್ವಸಮ್ಮತವಾಗಿರಬೇಕು, ಜನತಾಂತ್ರಿಕವಾಗಿರಬೇಕು, ಜಾತ್ಯತೀತ ಆಗಿರಬೇಕು. ಇಡೀ ಶೈಕ್ಷಣಿಕ ಕ್ಷೇತ್ರವನ್ನು ಮಲಿನಗೊಳಿಸುವ ಹುನ್ನಾರ ಈಗ ನಡೀತಿದೆ. ಶಿಕ್ಷಣ ಕ್ಷೇತ್ರವನ್ನ ಕೇಸರೀಕರಣ ಮಾಡಲಾಗ್ತಿದೆ ಅಂತ ಹೇಳಿ ಕಿಡಿಕಾರಿದ್ರು. ಹೀಗೆ ಪಠ್ಯ ಪರಿಷ್ಕರಣೆ ವಿಚಾರದಲ್ಲಿ ಎದ್ದ ವಿವಾದ ಕುವೆಂಪು ನಾಡಗೀತೆ ವಿವಾದವಾಗಿ ಮಾರ್ಪಟ್ಟಿತ್ತು. ಈಗದು ಕೇಸರೀಕರಣ ಮತ್ತು ಕಾಂಗ್ರೆಸ್ಸೀಕರಣಕ್ಕೆ ತಿರುಗಿದೆ. ಹಾಗಾದ್ರೆ ಪಠ್ಯಪುಸ್ತಕ ಪರಿಷ್ಕರಣೆ ಕಾಂಗ್ರೆಸ್ನವರು ಮಾಡಿದ್ರೆ ಸರಿ, ಬಿಜೆಪಿಯವರು ಮಾಡಿದ್ರೆ ಕೇಸರಿನಾ? RSS ಮೂಲ ಕೆದಕಿದ್ದೇಕೆ? ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಅನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ಪಠ್ಯಪುಸ್ತಕ ವಿವಾದ ರಾಜ್ಯದಲ್ಲಿ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಆರಂಭದಲ್ಲಿ ಟಿಪ್ಪು ಹೆಡ್ಗೇವಾರ್ ಪಠ್ಯ ವಿಚಾರವಾಗಿ ಎದ್ದ ವಿವಾದ ಈಗ ಕುವೆಂಪು ನಾಡಗೀತೆ ವಿಚಾರವಾಗಿಯೂ ಸದ್ದು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕೇಸರೀಕರಣ ಮತ್ತು ಕಾಂಗ್ರೆಸ್ಸೀಕರಣದ ರೂಪ ಪಡೆದುಕೊಂಡಿದೆ.
ಪಠ್ಯ ಪರಿಷ್ಕರಣೆಯನ್ನ ಕಾಂಗ್ರೆಸ್ ನಾಯಕರು ಮತ್ತು ಬಲಪಂಥೀಯರು ವಿರೋಧಿಸುತ್ತಿದ್ದಾರೆ. ಇದು ಕೇಸರೀಕರಣ, ಮಕ್ಕಳ ತಲೆಯಲ್ಲಿ ಆರ್ಎಸ್ಎಸ್ ಅಜೆಂಡಾ ಬಿತ್ತುತ್ತಿದ್ದಾರೆ, ಪಠ್ಯವನ್ನು ವೈದೀಕರಣ ಮಾಡುತ್ತಿದೆ, ವಿಷಕಾರಿ ನೀತಿ ಘೋಷಿಸುತ್ತಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಟೀಕಿಸುತ್ತಿದ್ದಾರೆ. ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ವರೆಗೆ ಎಲ್ಲರೂ ಇದನ್ನ ಟೀಕಿಸುತ್ತಿದ್ದಾರೆ. ಇದು ಕೋಮು ಸೌಹಾರ್ದ ಕದಡುವ ಸಂಗತಿಯಾಗಿದೆ. ಎಲ್ಲಕ್ಕೂ ಮಿಗಿಲಾಗಿ ಸೈದ್ಧಾಂತಿಕ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಈ ವಿವಾದ ಹತ್ತಿರವಾಗಿದೆ. ಇದೇ ಕಾರಣಕ್ಕೆ ಅವರು ಇದನ್ನ ಬಲವಾಗಿ ವಿರೋಧಿಸುತ್ತಿದ್ದಾರೆ. ಹಾಗಾದ್ರೆ ಎಡಪಂಥದ ಚಿಂತಕರು ಇದನ್ನ ವಿರೋಧಿಸುತ್ತಿರೋದು ಯಾಕೆ ಅಂತ ನೋಡೋದಾದ್ರೆ ಇದರಲ್ಲಿ ಸೈದ್ಧಾಂತಿಕ ಸೆಳೆತ ಎದ್ದು ಕಾಣುತ್ತೆ. ಇದರ ಜೊತೆಗೆ ಇತಿಹಾಸವನ್ನ ತಿರುಚಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಮಗೆ ಗೊತ್ತಿರಲಿ, ಸದ್ಯ ಪಠ್ಯ ಪುಸ್ತಕ ಪರಿಷ್ಕರಣೆ ಬಗ್ಗೆ ದೇವನೂರು ಮಹದೇವಪ್ಪ, ಬರಗೂರು ರಾಮಚಂದ್ರಪ್ಪ, ಹಂಪ ನಾಗರಾಜಯ್ಯನವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೊಸ ಪಠ್ಯ ಪುಸ್ತಕವನ್ನ ತಡೆ ಹಿಡಿಯುವಂತೆ ಕೋರಿದ್ದಾರೆ. ದೇವನೂರು ಮಹದೇವಪ್ಪನವರು ಒಂದು ಹೆಜ್ಜೆ ಮುಂದೆ ಹೋಗಿ ಪಠ್ಯದಲ್ಲಿ ಈಗಾಗಲೇ ಸೇರಿಸಿರೋ ತಮ್ಮ ಕಥನ ಭಾಗವನ್ನ ಕೈಬಿಡಬೇಕೆಂದು ಹೇಳಿದ್ದಾರೆ. ಆದರೆ ನಿಜ ಹೇಳಬೇಕು ಅಂದ್ರೆ ಈ ಪಠ್ಯ ಪರಿಷ್ಕರಣೆ ವಿವಾದಕ್ಕೆ ಕಾರಣವಾಗಿದ್ದೇ ರೋಹಿತ್ ಚಕ್ರತೀರ್ಥ ನೇತೃತ್ವದ ಸಮಿತಿ ಪಠ್ಯ ಪರಿಷ್ಕರಣೆಯಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಗಡೆವಾರ್ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಅನ್ನೋ ಭಾಷಣವನ್ನ ಸೇರಿಸಿದ ಮೇಲೆ ಈ ವಿವಾದ ದಿನ ಕಳೆದಂತೆ ಹೊಸ ರೂಪ ಪಡೆಯುತ್ತಿದೆ. ಅದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರ ಲೇಖನ ಸೇರಿಸಿದ್ದು, ನಾರಾಯಣಗುರು, ಟಿಪ್ಪು ಮತ್ತಿತರ ಪಠ್ಯವನ್ನ ಕೈಬಿಟ್ಟಿರೋದಾಗಿ ಹಬ್ಬಿದ ಸುದ್ದಿ ವಿವಾದ ಮತ್ತಷ್ಟು ಹೆಚ್ಚಾಗುವಂತೆ ಮಾಡ್ತು. ಅಷ್ಟೇ ಅಲ್ಲ, ಇದರಿಂದ ರೊಚ್ಚಿಗೆದ್ದಿರೋ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರ್ಎಸ್ಎಸ್ ಮೂಲವನ್ನೇ ಕೆದಕಿ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ರು. ಈಗ ನಾನು ಕೇಳಲ್ಲ, ಇವರು RSS ನವರು ಇದಾರಲ್ಲ, ಇವರು ಏನ್ ಮೂಲ ಭಾರತವರ? ಸುಮ್ಮನೆ ನಾವು ಈಗ ಅವೆಲ್ಲ ಚರ್ಚೆ ಮಾಡಬಾರ್ದು ಅಂದ್ಕೊಂಡು ಇದೀವಿ ಅಷ್ಟೇ ಅಲ್ರ? ಆರ್ಯರು ಇಲ್ಲಿ ಈ ದೇಶದವ್ರ? ಮತ್ತೆ ಏನ್ ದ್ರಾವಿಡ್ರ ಇವರು? ಎಲ್ಲಿ ಮೂಲ ಹೋಗ್ಬೇಕಾಗತ್ತೆ ನಾವು. ಅವರು ನಾನು ಇಷ್ಟೇ ಕೇಳೋದು ಬಯಸ್ತೀನಿ, ಸಿದ್ದರಾಮಯ್ಯ ಅವರು ಎಲ್ಲಿಂದ ಬಂದಿದ್ದಾರೆ? ಅವರು ದ್ರಾವಿಡ್ರ ಆರ್ಯರ? ಅದು ಫಸ್ಟ್ ಅವ್ರು ಹೇಳಿ. ಅವ್ರು ದ್ರಾವಿಡ್ರ ಆರ್ಯರ? ಅದು ಫಸ್ಟ್ ಹೇಳಿ. ಇನ್ನ ಸಿದ್ದರಾಮಯ್ಯ ವಿರುದ್ಧ ಗುಟುರು ಹಾಕಿದ ಈಶ್ವರಪ್ಪ ಇವತ್ತು ಇಡೀ ವಿಶ್ವ ಭಾರತವನ್ನ ಮೆಚ್ಚೋದಕ್ಕೆ ಕಾರಣ ಆರ್ಎಸ್ಎಸ್. ಸಿದ್ದರಾಮಯ್ಯ ಅವರು ಆರ್ಎಸ್ಎಸ್ ಹಾಗೂ ಮೋದಿ ಅವರ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ರು. ಈ ದೇಶವನ್ನ ಛಿದ್ರ ಹೊಡೆದ, ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದ ಛಿದ್ರ ಮಾಡಿದ್ಯಾರು? ಇದೇ ಕಾಂಗ್ರೆಸ್ಸಿನವರು. ಇವತ್ತು ಇಡೀ ವಿಶ್ವ ಭಾರತವನ್ನು ಮೆಚ್ಚಬೇಕಾದ್ರೆ ಇದಕ್ಕೆ ಮೂಲ ಬೆಂಬಲ, ಮೂಲ ಪ್ರೇರಣೆ, ಮೂಲ ರಾಷ್ಟ್ರಭಕ್ತಿ ನಿರ್ಮಾಣ ಮಾಡ್ತಾರೆ ಅಂತ RSS ಬಗ್ಗೆ ಮಾನ್ಯ ಸಿದ್ದರಾಮಯ್ಯನವರು ಹೇಳಿರೋದು ಕ್ಷಮೆ ಕೇಳಬೇಕು. ಮೋದಿಯವ್ರ ಬಗ್ಗೆ, RSS ಬಗ್ಗೆ ಇವರು ಕ್ಷಮೆ ಕೇಳಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಅವರೇ ಅನುಭವಿಸ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮರಿಷ್ಟೇ ರಾಷ್ಟ್ರಧ್ವಜಕ್ಕೋ ಭಗವಧ್ವಜಕ್ಕೋ? ಆರ್ಎಸ್ಎಸ್ ನಾಯಕರಿಗೆ ಸಿದ್ದರಾಮಯ್ಯ ಸವಾಲು. ಅದ್ಯಾವಾಗ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಸಿಡಿದಿದ್ರೋ ಆಗ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡೋದರ ಮೂಲಕ ಆರ್ಎಸ್ಎಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಆರ್ಎಸ್ಎಸ್ ನಾಯಕರೇ, ನಿಮ್ಮ ಆತ್ಮವನ್ನ ಸಾಕ್ಷಿಯಾಗಿಟ್ಕೊಂಡು ಹೇಳ್ಬಿಡಿ, ನಿಮ್ಮ ನಿಷ್ಠೆ ರಾಷ್ಟ್ರಧ್ವಜಕ್ಕೋ ಭಗವಧ್ವಜಕ್ಕೋ? ನಿಮ್ಮ ನಿಷ್ಠೆ ಸಂವಿಧಾನಕ್ಕೋ ಮನಸ್ಮೃತಿಗೋ? ನಿಮ್ಮ ನಿಷ್ಠೆ ಗಾಂಧೀಜಿಗೋ ಗೋಡ್ಸೆಗೋ ಅಂತ ಹೇಳಿ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ ಸಿದ್ದರಾಮಯ್ಯ, ನಾನು ಪ್ರಶ್ನೆ ಮಾಡಿದ್ದು RSS ಎಂಬ ಸಂಸ್ಥೆಗೆ, ಆದರೆ ಅದಕ್ಕೆ ಉತ್ತರಿಸ್ತಿರುವವರು ಬಿಜೆಪಿ ನಾಯಕರು. ಅವರು ಯಾಕೆ ಎದೆ ಬಡಿದುಕೊಳ್ತಿದ್ದಾರೆ? RSS ನಾಯಕರು ಓದು ಬರಹ ಗೊತ್ತಿಲ್ಲದವರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಧರ್ಮದ ರಕ್ಷಣೆಗಾಗಿ ಅವತಾರ ಎತ್ತಿ ಬಂದಂತೆ ಮಾತನಾಡ್ತಿರುವ RSS ನಾಯಕರು ಬೆಂಬಲಿಸ್ತಿರೋದು ಮಾತ್ರ ಬಿಜೆಪಿ ಎಂಬ ರಾಜಕೀಯ ಪಕ್ಷವನ್ನ. ಯಾಕೆ ಬಿಜೆಪಿಯಲ್ಲಿರುವವರು ಮಾತ್ರ ಹಿಂದೂಗಳೇ? ಬಿಜೆಪಿಯಲ್ಲಿರುವವರು ಮಾತ್ರ ಹಿಂದೂಗಳೆಂದು ಯಾವ ಆಧಾರದಲ್ಲಿ RSS ತೀರ್ಮಾನಿಸಿದೆ? RSS ದೃಷ್ಟಿಯಲ್ಲಿ ಹಿಂದೂ ಆಗಲು ಹೊಂದಿರಬೇಕಾದ ಅರ್ಹತೆಗಳೇನು? RSS ದೃಷ್ಟಿಯಲ್ಲಿ ಹಿಂದೂ ಧರ್ಮದ ವ್ಯಾಖ್ಯಾನ ಏನು? ಹಿಂದೂ ಆಗಲು ಹಿಂದೂ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಸಾಕ?
ಅಲ್ಲವೇ ಬಿಜೆಪಿ ಎಂಬ ರಾಜಕೀಯ ಪಕ್ಷದ ಸದಸ್ಯರಾಗಬೇಕಾ ಅಂತ ಸಿದ್ದರಾಮಯ್ಯ ತಮ್ಮ ಟ್ವೀಟ್ಗಳಲ್ಲಿ ನೇರವಾಗಿ ಕೇಳಿದ್ದಾರೆ. ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಕ್ಕೆ ಬೆಳಗಾವಿಯಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯ ಕೇವಲ ರಾಜಕಾರಣಿ ಅಷ್ಟೇ ಅಲ್ಲ, ಹಿರಿಯ ನಾಯಕರು, ವಕೀಲ ವೃತ್ತಿ ಮಾಡಿದವರು. ಮಾತನಾಡುವಾಗ ಇತ್ತೀಚೆಗೆ ಮಾನಸಿಕ ಸ್ಥಿತಿಗತಿ ಸರಿ ಇರುವುದಿಲ್ಲ ಅವರದ್ದು. ಆವೇಶದಿಂದ ಮಾತನಾಡುತ್ತಾರೆ. ಒಂದು ಸತ್ಯವನ್ನ ಸಿದ್ದರಾಮಯ್ಯ ತಿಳಿದುಕೊಳ್ಳಬೇಕು, ಈ ದೇಶದಲ್ಲಿ ದೇಶಭಕ್ತಿ ಹೆಚ್ಚಿಸುವ ಕೆಲಸವನ್ನ RSS ಮಾಡ್ತಿದೆ ಎಂದಿದ್ದಾರೆ. ಸಿದ್ದರಾಮಯ್ಯನವರು ಕೇವಲ ರಾಜಕಾರಣಿ ಅಷ್ಟೇ ಅಲ್ಲ, ಒಬ್ಬ ಹಿರಿಯ ನಾಯಕರು ಹೌದು. ಅಷ್ಟೇ ಅಲ್ಲದೆ ರಾಜಕಾರಣಕ್ಕೆ ಬರೋದಕ್ಕಿಂತಲೂ ಮುಂಚೆ ವಕೀಲರು ವೃತ್ತಿಯನ್ನು ಮಾಡಿದಂಥವ್ರು. ಅವ್ರು ಮಾತನಾಡುವಾಗ ಯಾಕೋ ಇತ್ತಿತ್ತಲಾಗಿ ಮಾನಸಿಕ ಸ್ಥಿತಿಗತಿ ಸರಿ ಇರೋದಿಲ್ಲ, ಅವ್ರದ್ದು ಆವೇಶದಿಂದ ಮಾತಾಡ್ತಾ ಇರ್ತಾರೆ. RSS ಅಂದರೆ ದೇಶಭಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ನಮ್ಮ ಯುವಜನಾಂಗಕ್ಕೆ ಮಾಡ್ತಕ್ಕಂಥವ್ರು. ಅದೇನಿರಲಿ, ಟಿಪ್ಪು ಪಠ್ಯ ಕೈಬಿಡೋ ವಿಚಾರವಾಗಿ ಶುರುವಾದ ದಿನ ಕಳೆದಂತೆ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಕೇಸರೀಕರಣ ಕಾಂಗ್ರೆಸ್ಸಿಗರ RSS ಮೂಲದವರೆಗೂ ಬಂದು ನಿಂತಿದೆ. ಇದು ಮುಂದೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.